ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. 8 9 ಅಕ್ಕ ಸಿಕ್ತು ಅಮ್ಮ. ಏನಾಯ್ತಕ್ಕ? ಕಟ್ಬಿಡ್ಸ್ಲಾ? ಹಾ ಬಿಟ್ಟು ಬೇಳಿ. ವೆರಿ ಗುಡ್. ತಗೊಳ್ಳಿ ಅಕ್ಕ. ಅಕ್ಕ ನೀವು ಸ್ವಲ್ಪ ನೋಡ್ಕೊಳ್ಳಿ, ಆಗ ಎಲ್ಲೆಲ್ಲಿ ಏನಿದೆ ಅಂತ ನಿಮ್ಗೂ ಗೊತ್ತಾಗತ್ತೆ. ಸರಿ ಬೇಳಿ, ಕಲ್ತ್ಕೋತೀನಿ. ನೀನ್ ಹೇಳಿದ್ಯಾ ಅಂದಮೇಲೆ ಖಂಡಿತ ಕಲ್ತ್ಕೋತೀನಿ. ಬೆಳ್ಳಿ ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ಯಾ? ಬಾ. ಬಾ ಬಾ ಬೇಗ. ಸುಷ್ಮಿತಾ, ಇಲ್ಲಿ ನೋಡು, ವೈರ್ ಕೆಳಗಡೆ ಬಿದ್ದಿದೆ. ನೀನು ಯಾಕೆ ಹೀಗೆ ಗುರಾಯಿಸ್ತಾ ಇದೆಯಾ? ನಾನು ನೀನು ಹೇಳ್ದಾಗೆ ಮಾಡಿದ್ದೀನಿ. ಬೇಕಿದ್ರೆ ನಿಂಗೆ ಕ್ಯಾಮ್ರಾ ರೆಕಾರ್ಡ್ ತೋರಿಸ್ತೀನಿ ತಾಳು. ತಗೋ. ವೈರು ಅದಾಗದೆ ಕೆಳಗಡೆ ಬಿದ್ದಿದೆ ಅಂದರೆ ಏನರ್ಥ ಮಾಯಾ? ಅಯ್ಯಯ್ಯೋ ಮಾಯಾ, ಚಿತ್ರ ಏನಾದ್ರು ವಾಪಸ್ ಬಂದ್ಬಿಟ್ಲಾ? ಚಿತ್ರನೂ ಇಲ್ಲ, ವಿಚಿತ್ರನೂ ಇಲ್ಲ. ಸ್ವಿಚ್ ಆನ್ ಮಾಡ್ಬಾ ಅಂತ ಹೇಳಿದ್ರೆ ಇವಳು ಫ್ಯಾನ್ ಸ್ವಿಚ್ ಆನ್ ಮಾಡಿ ಬಂದಿದ್ದಾಳೆ. ಇಡಿಯಟ್. ಇಂಥವಳನ್ನ ಜೊತೆಗೆ ಇಟ್ಕೊಂಡ್ರೆ ಎಂಥ ಮಾಸ್ಟರ್ ಪ್ಲಾನು ಫ್ಲಾಪ್ ಆಗುತ್ತೆ. ಮಾಯಾ, ಹೋಗ್ಲಿ ಬಿಡು ಮಾಯಾ. ಈ ಸಲ ಆಗಿಲ್ಲ ಅಂದ್ರೆ ಇನ್ನೊಂದ್ಸಲ ಮಾಡಿದ್ರೆ ಆಯ್ತು. ಅದಕ್ಕೆ ಯಾಕೆ ನೀನು ಇಷ್ಟೊಂದು ಕೋಪ ಮಾಡ್ಕೋತಿದ್ಯಾ? ಆಗಲ್ಲ ಅದ್ಗೆ. ಈ ಸುಷ್ಮಿತಾ ಮಾಡಿರೋ ಕೆಲಸ ಎಂಥದ್ದು ಅಂದ್ರೆ 3 ಫ್ಲೋರ್ ಬಿಲ್ಡಿಂಗ್ ಕಟ್ಸಿ JCB ತಗೊಂಡ್ ಬಂದು ಬೀಳ್ದಂಗಿತ್ತು. ಸಿಕ್ಕಿರೋ ಆಪರ್ಚುನಿಟಿನ ನಾವು ಯೂಸ್ ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಮಷ್ಟು ಮುರುಕರು ಮತ್ತೊಬ್ರಿಲ್ಲ. ಹೋಗ್ಲಿ ಬಿಡು ಮಾಯಾ, ಇನ್ನೊಂದ್ಸಲ ಪ್ಲಾನ್ ಮಾಡಿದ್ರೆ ಆಯ್ತು. ಒಂದ್ಸರಿ ಮಿಸ್ ಆದ್ರೆ ಮತ್ತೆ ಪ್ಲಾನ್ ಮಾಡೋದು ಎಷ್ಟು ಕಷ್ಟ ಗೊತ್ತಾ? ಅದಕ್ಕೆ ಎಲ್ಲ ಎಷ್ಟು ನೀಟಾಗಿ ರೆಡಿ ಮಾಡಿದ್ದೆ, ಒಂದೇ ಏಟಿಗೆ ಹಾಳು ಮಾಡಿಟ್ಲು. ಪ್ರಾಮಿಸ್ ಕಣೆ, ನಾನು ನಿಜ ಹೇಳ್ತಾ ಇದ್ದೀನಿ. ನಾನು ವೈರ್ಗೆ ಮಾತ್ರ ಸ್ವಿಚ್ ಆನ್ ಮಾಡಿದ್ದು. ಆದರೆ ಈ ಫ್ಯಾನ್ ಹೇಗೆ ಆನ್ ಆಯಿತು ಅಂತ ನಂಗೆ ನಿಜ ಗೊತ್ತಿಲ್ಲ ಕಣೆ. ನೀನ್ ಆನ್ ಮಾಡಿದೆ, ಇನ್ನೇ ನಾ ಗಿಳಿ ಬಂದು ಆನ್ ಮಾಡಿರುತ್ತಾ? ಸುಮ್ಮನೆ ನನಗೆ ಈ ರೀಸನ್ಸ್ ಎಲ್ಲ ಕೊಡ್ಬೇಡ. ಮಾಯಾ, ಕರೆಕ್ಟಾಗಿ ಹೇಳ್ದೆ. ಆ ಗಿಣಿನೇ ಬಂದು ಯಾಕೆ ಈ ಕೆಲಸನ ಹಾಳು ಮಾಡಿರಬಾರ್ದು? ನಾವೆಲ್ಲ ಇಲ್ಲೇ ಇದೀವಲ್ಲ, ಅದಕ್ಕೆ ಆ ಗಿಣಿ ಬರೋದಕ್ಕೆ ಹೇಗೆ ಸಾಧ್ಯ?
ಪ್ರತಿ ಸರಿ ನಾವು ತಪ್ಪು ಮಾಡಿ ಆ ಗಿಳಿ ಮೇಲೆ ಕಾರಣ ಹೇಳ್ತಿದ್ದೀವಿ ಅಂತ ನನಗನ್ನಿಸ್ತದೆ. ಬುದ್ಧಿವಂತರು ಬೇರೆಯವ್ರ ತಪ್ಪನ್ನ ನೋಡಿ ತಮ್ಮ ತಪ್ಪನ್ನ ತಿದ್ಕೋತಾರೆ. ನಮ್ಮ ಥರ ದಡ್ತನ ಮಾಡಿದ್ರೆ ಪ್ರತಿ ಸಲ ಪಾಠ ಕಲಿಬೇಕಾಗುತ್ತೆ. ಅಪ್ಪಪ್ಪ ಅಂದರೆ ಏನು ಮಾಡುತ್ತದಕ್ಕೆ ಆ ಗಿಳಿ? ಮಾಯಾ ಹೋಗ್ಲಿ ಬಿಡು, ಇದೊಂದ್ಸಲ ಸುಷ್ಮಿತನ ಕ್ಷಮಿಸ್ಬಿಡು. ಅದಕ್ಕೋಸ್ಕರ ಈಗ ದೇವ್ರು ಬಂದವ್ರ ಥರ ಎಲ್ಲ ಆಡಬೇಡ ನೀನು. ಮಾಯಾ, ಓಹ್, ನಿಮಗೆ ಬೇಜಾರಾದಾಗ ಸಾಂಗ್ ಹಾಕೊಂಡು ಈ ರೀತಿ ಡ್ಯಾನ್ಸ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಅದಿದೆ ಸಾಂಗಾ? ಸುಷ್ಮಿತಾ, ನಂಗೂ ಹರಿಣಿ, ಇವ್ರಿಗೆ ಏನಾಗ್ತಿದೆ? ಡ್ಯಾನ್ಸ್ ಮೇಲೆ ಡ್ಯಾನ್ಸ್ ಆಡ್ತಿದ್ದಾರೆ. ಡ್ಯಾನ್ಸಾ? ಇದ್ಯಾವ ಥರ ಡ್ಯಾನ್ಸು? ಒಳ್ಳೆ ಪಿಟ್ಸ್ ಬಂದಿರೋ ಥರ ಆಡ್ತಿದ್ದಾರೆ. ಪಿಟ್ಸ್ ಬಂದಿರೋ ಥರ ಅಲ್ಲ, ಆಲ್ರೆಡಿ ಬಂದಾಗಿದೆ. ಏನು? ಅದು ಏನಿಲ್ಲ ಬೆಳ್ಳಿ, ಹೀಗೆ ಒಂದ್ಸತಿ ಇವ್ರ ರೂಮ್ನ ಕ್ಲೀನ್ ಮಾಡೋಣ ಅಂತ ಹೋದಾಗ ಅಲ್ಲೂ ಹೀಗೆ ವಿಚಿತ್ರವಾಗಿ ಆಡ್ತಿದ್ರು. ನಾನೇನೋ ಶಾಕ್ ಹೊಡೆದ್ಬಿಟ್ಟಿದೆ ಅಂತ ಅನ್ಕೊಂಡೆ. ನೋಡಿದ್ರೆ ಅಲ್ಲೂ ಹೀಗೆ ಡ್ಯಾನ್ಸ್ ಆಡ್ತಿದ್ರು. ನಾವು ಇವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ, ನಮ್ಗೆ ಇನ್ನೂ ತುಂಬ ಕೆಲಸ ಇದೆ. ನನ್ಗೆ ಯಾಕೋ ಇದು ಸರಿ ಕಾಣ್ತಿಲ್ಲ. ನನಗೇನೋ ಇವ್ರಿಗೆ ಕರೆಂಟ್ ಹೊಡೆದಿದೆ ಅನ್ನಿಸ್ತಿದೆ. ಸರಿಯಾಗಿ ನೋಡು. ಸರಿ ಇರು. ಮೂರು ಜನ ತುಂಬ ಚೆನ್ನಾಗಿ ಡ್ಯಾನ್ಸ್ ಆಡ್ತೀರಾ. ಒಳ್ಳೆ ಸ್ಟೆಪ್ಪು. ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಆಡ್ತಾರಲ್ಲ. ಅಯ್ಯಯ್ಯೋ ಬೆಳ್ಳಿ, ಇವ್ರಿಗೆ ನಿಜವಾಗ್ಲೂ ಕರೆಂಟ್ ಹೊಡೆದಿದೆ ಬೆಳ್ಳಿ. ಅಯ್ಯಯ್ಯೋ ಅಯ್ಯಯ್ಯೋ, ಈ ಮನೇಲಿ ಯಾರು ಏನು ನೋಡೋರಿಲ್ವೇ? ಇವ್ರಿಗೆ ಕರೆಂಟ್ ಹಿಡ್ದಿದೆ. ನಾವಿಬ್ರೆ ಹೆಣ್ಮಕ್ಳು ಹೇಗೆ ಇವ್ರನ್ನ ಕಾಪಾಡೋದು? ಬೆಳ್ಳಿ, ಇದನ್ನ ಬಿಡಿಸೋದು ಅನ್ನಲ್ಲ, ಹೊಡಿಯೋದು ಅಂತಾರೆ. ಅಯ್ಯೋ ದೇವ್ರೆ, ನಿಂಗೆ ಇವ್ರ ಮೇಲೆ ಕರುಣೆನೇ ಬರ್ತಿಲ್ವಾ? ಮುತ್ತು ಮಾವ ಬೇರೆ ಮನೇಲಿಲ್ಲ, ನಮ್ಮ ಯಜಮಾನ್ರು ಬೇರೆ ಮನೇಲಿಲ್ಲ. ಒಂದು ಕೆಲಸ ಮಾಡು, ಮೊದಲೋಗಿ ಮೇನ್ ಸ್ವಿಚ್ ಆಫ್ ಮಾಡಿಬಿಡು, ಆಗ ಸರಿ ಹೋಗ್ಬೋದು. ಅಯ್ಯೋ, ಹಾಗೆಲ್ಲಾದ್ರೂ ಮಾಡ್ಬಿಟ್ಯಾ? ಈ ವಯರ್ ಇದಲ್ಲ, ಇದು ಈ ವಯರು ಅಲ್ಲಿ ಕನೆಕ್ಟ್ ಆಗಿ ಆ ವಯರ್ ಇಲ್ಲಿ ಕನೆಕ್ಟ್ ಆಗಿ ಆಮೇಲೆ ಅಷ್ಟೇ ಕತೆ. ದಯವಿಟ್ಟು ಸುಮ್ಮನೆ ಇರು. ಒಂದ್ ನಿಮಿಷ ಇಲ್ಲೇ ಇರು, ಬಂದೆ. ಬೆಳ್ಳಿ, ನಾನ್ ಬಿಡಿಸ್ತೀನಿ ಅಂತ ಹೋಗೋರ್ನ ಹಿಡ್ಕೊಂಡ್ಬಿಟ್ಯಾ, ಆಮೇಲೆ ನೀನು ಇವ್ರ ತರ ಶೇಖ್ ಅಬ್ದುಲ್ ಆಗ್ಬಿಡ್ತೀಯ. ಇರು, ಇವಳು ಏನ್ ಹೇಳ್ತಿದ್ದಾಳೆ ಅಂತಾನೆ ಅರ್ಥ ಆಗ್ತಿಲ್ವಲ್ಲ. ಬೆಳ್ಳಿ, ತಗೋ ದೊಣ್ಣೆನ, ಇದರಿಂದ ಹೊಡಿ. ಹಿಡ್ಕೊಂಡಿರೋ ಕರೆಂಟು ಆ ಫೋರ್ಸ್ಗೆ ಬಿಟ್ಟೋಗುತ್ತೆ. ಹೊಡಿ ಬೇಗ. ಈಗ ನೀನ್ ಹೊಡಿಲಿಲ್ಲ ಅಂದ್ರೆ ಕರೆಂಟ್ ಅವ್ರ ರಕ್ತನೆಲ್ಲ ಹಿಡ್ಕೊಂಡು ಆಮೇಲೆ ಅಷ್ಟೇ. ನಾವ್ ಲೇಟ್ ಮಾಡಿದಷ್ಟು ಅವ್ರ ಪ್ರಾಣಕ್ಕೆ ಅಪಾಯ. ಹೊಡಿ ಬೇಗ, ಹೋಗು. ಅಯ್ಯೋ ಶರ್ಮಿಳಕ್ಕ, ಏನ್ ಅನ್ಕೋಬೇಡಿ ಅಕ್ಕ. ದೇವ್ರೆ, ಬೆಳ್ಳಿ, ನೀನ್ ಈ ರೀತಿ ಹೊಡೆದ್ರೆ ಅವ್ರು ಹಿಡ್ಕೊಂಡಿರೋ ಕರೆಂಟ್ ಬಿಡಲ್ಲ. ಬಾಯ್ ಕಡೆ. ಅದಕ್ಕೆ ನೀವು ನನ್ ಮುದ್ದು ಅದಕ್ಕೆ ಅಲ್ವಾ? ಇಷ್ಟು ದಿವಸದಿಂದ ನೀವು ನಂಗೆ ಏನೇನೆಲ್ಲ ಸಹಾಯ ಮಾಡಿದೀರಾ, ಇವಾಗ ನಾನು ನಿಮ್ಗೆ ಸಹಾಯ ಮಾಡ್ತೀನಿ. ಹೀಗೆ ಇಷ್ಟು ದಿನ ಬೆಳ್ಳಿಗೆ ನೀನು ಕಷ್ಟ ಕೊಡ್ತಿದ್ದೆ, ಇವತ್ತು ಅದೇ ಬೆಳ್ಳಿ ನಿನಗೆ ಪಾಠ ಕಳಿಸ್ತಿದ್ದಾಳೆ. ಕರ್ಮ ಅನ್ನೋದು ಯಾವುದನ್ನು ಬಾಕಿ ಇಡಲ್ಲ, ಎಲ್ಲನೂ ಅಲ್ಲೇ ಇಡ್ರ ಅಲ್ಲೇ ಬಹುಮಾನ. ಅನ್ಭವಿಸು ಮಾಯಾ, ನಿಂಗಿದಲ್ಲ, ಇನ್ನೂ ಆಗಬೇಕು, ಚೆನ್ನಾಗಿ ಅನ್ಭವಿಸು. ಅಯ್ಯೋ ಬೆಳ್ಳಿ, ನೀನು ಈ ರೀತಿ ಹೊಡೆದ್ರೆ ಅಷ್ಟೇ ನಿನ್ನ ಮಾಯಕನ ಕತೆ. ಬಾಯ್ ಕಡೆ, ಹಂಗಲ್ಲ ಹೊಡೆಯೋದು. ಇಲ್ಲಿ ನೋಡು.
ಅಯ್ಯೋ ಮಾಯಕ ನೀರು ಮಾಯಕ ನೀರು ಕುಡೀರಿ. ಬೇಡ ಬೆಳ್ಳಿ. ಅಯ್ಯೋ ಅಕ್ಕ, ನೀರು ಕುಡಿದ್ರೆ ಸ್ವಲ್ಪ ನೋವಾದ್ರೂ ಕಮ್ಮಿ ಆಗುತ್ತೆ, ಸುಸ್ತು ಕಮ್ಮಿ ಆಗುತ್ತೆ. ತಗೊಳ್ಳಿ, ನೀನು ಹೇಳ್ತಿರೋದು ಕರೆಕ್ಟ್ ಬೆಳ್ಳಿ. ಕೊಡು, ನಾನು ನೀರು ಕುಡಿತೀನಿ, ಕೊಡು. ಶರ್ಮಿಳಕ್ಕ, ಶರ್ಮಿಳಕ್ಕ ತುಂಬ ಸುಸ್ತಾಗ್ತಿದೆ ಶರ್ಮಿಳಕ್ಕ. ನಾನು ಎಲ್ಲಿದ್ದೀನಿ ಅಂತಲೇ ಗೊತ್ತಾಗ್ತಿಲ್ಲ. ಅದಕ್ಕೆ 3ನೇ ಮಹಾಯುದ್ಧ ನಡಿಬೇಕಾಗಿತ್ತು. ಕೊರಿಯಾದವರು ಮತ್ತೆ ಅಮೆರಿಕಾದವರು ಮುಂದಕ್ಕೆ ಹಾಕಿದಾರಂತೆ. ಹರಿಣಿ, ನೀ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಬೆಳ್ಳಿ ಮಾಯಕ ಶಾಕ್ ಹೊಡಿತು ಬೆಳ್ಳಿ. ವೈರ್ ಟಚ್ ಆದ್ರೆ ಶಾಕ್ ಹೊಡಿದೆ, ನನ್ ಕಚ್ಚುಗಳಿನ ಕೊಟ್ಟಂಗಾಗುತ್ತೆ. ಹರಿಣಿ, ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಮಾಯಕ, ನಡಿ ಆಸ್ಪತ್ರೆಗೆ ಹೋಗೋಣ. ಬೇಡ ಬೆಳ್ಳಿ. ಸರಿ, ಹಾಗಾದ್ರೆ ಮತ್ತೆ ಫೋನ್ ಮಾಡ್ಲಾ? ಅಯ್ಯೋ, ನಂಗೆ ಏನು ಬೇಡ ಬೆಳ್ಳಿ. ಮುತ್ತಣ್ಣವ್ರೆ, ಯಜಮಾನ್ರೆ, ಬೆಳ್ಳಿಯಮ್ಮವ್ರೆ, ನಮಸ್ತೆ. ನಮಸ್ಕಾರ ಪುರೋಹಿತ್ರೆ. ಇವ್ರ ಮಗಳು ಮದುವೆ ನಡೀತಾ ಇದೆ. ಪತ್ರಿಕೆ ಕೊಟ್ಟು ಮುತ್ತಣ್ಣವ್ರ ಆಶೀರ್ವಾದ ತಗೊಳಕ್ ಬಂದಿದ್ದಾರೆ. ಸ್ವಲ್ಪ ಮುತ್ತಣ್ಣವ್ರ ಕರಿಯಮ್ಮ. ಹಾ ಸರಿ, ಕರಿತೀನಿ. ಕುತ್ಕೊಳ್ಳಿ, ಕುತ್ಕೊಳ್ಳಿ ಬಾ, ಕುತ್ಕೊಳ್ಳಿ ಸರ್. ಮುತ್ತಣ್ಣವ್ರೆ, ನಮಸ್ತೆ. ನಮಸ್ಕಾರ. ಚೆನ್ನಾಗಿದ್ದೀರಾ? ಬೆಳ್ಳಿ ನೀವು ಬಂದಿರೋ ವಿಷಯ ತಿಳಿಸಿದ್ಲು. ನಿಮ್ಮ ಮಗಳು ಮದುವೆ ಅಂತ ಗೊತ್ತಾಯಿತು. ಮದುವೆ ಚೆನ್ನಾಗಿ ನಡೀಲಿ ಅಂತ ಆ ದೇವ್ರ ಹತ್ರ ಕೇಳ್ಕೊತೀನಿ. ನಮ್ಮ ಮಗಳ ಮದುವೆಗೆ ತಮ್ಮ ಕುಟುಂಬದವರೆಲ್ಲ ಬಂದು ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ಮುತ್ತಣ್ಣ. ಖಂಡಿತವಾಗ್ಲು. ಹರಿಣಿ, ಮಾಯಾ, ಈ ಮದುವೆ ಚೆನ್ನಾಗಿ ನಡೀಲಿ ಅಂತ ಕೇಳ್ಕೊಂಡು ನಿನ್ನ ಕೈಯಿಂದನೇ ದುಡ್ಡು ಕೊಡು. ಸರಿ ಮಾವ, ತಗೊಳ್ಳಿ. ನಿಮಗೆ ಇನ್ನೇನಾದರೂ ಸಹಾಯ ಬೇಕಿದ್ರೆ ನನಗೆ ಕೇಳಿ. ನಾನು ಮಾವ ಮುಂದೆ ನಿಂತು ನಿಮಗೆ ಹೆಲ್ಪ್ ಮಾಡ್ತೀವಿ. ತುಂಬ ಉಪಕಾರ ಆಯ್ತು ಅಮ್ಮ. ಬೆಳ್ಳಿ, ಮೊದಲನೇ ಪೂಜೆ ಗಣಪತಿಗೆ ಅನ್ನೋಗೆ ನಮ್ಮೂರಲ್ಲಿ ಯಾವುದೇ ಕಾರ್ಯ ನಡೆದ್ರು ಮೊದಲು ನೀನೇ ಪೂಜೆ ಮಾಡೋದು. ಅವ್ರ ಸಂಸಾರ ಚೆನ್ನಾಗಿರ್ಲಿ ಅಂತ ಕೇಳ್ಕೊಂಡು ನೀನೇ ನಿನ್ನ ಕೈಯಿಂದ ತಾಳಿ ಕೊಡು. ಸರಿ ಮಾವ. ನೀನೆಷ್ಟೇ ಅಡ್ಗಾಲ್ ಹಾಕೋಕೆ ನೋಡಿದ್ರು ಗೆಲ್ಲೋದು ನಾನೇ. ಗೆಲ್ತೀಯೋ ಅಥವಾ ಕಾಲ್ ಜಾರ್ ಬೀಳ್ತೀಯೋ ಅಂತ ನಾನು ನೋಡ್ತೀನಿ. ತಾಳಿ ಕೊಡು. ನೀನು ಮುಂದೆ ಬಾಮ್ಮ. ನೋಡೆ, ನಿಮ್ಮ ಅಪ್ಪ ಅಂತೂ ನನ್ನ ಮಾತು ಕೇಳಲಿಲ್ಲ. ನೀನು ಬೆಳ್ಳಿ ಹತ್ರ ತಾಲಿ ತಕಂದ್ರೆ ಒಳ್ಳೇದಾಗೋದಿಲ್ಲ. ಏನು ಹೇಳ್ತಾ ಇದ್ದೀರಾ ನೀವು? ಏನಿಲ್ಲ ಮುತ್ತಣ್ಣ, ತಗೋಗಮ್ಮ. ಹಲೋ, ಯಾರು? ನಾನು ನಿಮ್ಮ ಅಳಿಯನ ಫ್ರೆಂಡ್ ಮಾತಾಡ್ತಾ ಇದ್ದೀನಿ. ಅಳಿಯನ್ ಫ್ರೆಂಡ? ಏನು ವಿಷಯ? ಲಗ್ನ ಪತ್ರಿಕೆ ಕೊಡಕ್ ಬಂದಾಗ ನಿಮ್ಮ ಅಳಿಯಂದ್ರಿಗೆ ಆಕ್ಸಿಡೆಂಟ್ ಆಗಿ ಒಂದು ಕಾಲು ಹೋಗ್ಬಿಟ್ಟು. ಯಾಕೆ, ಏನಾಯ್ತು? ಅಳಿಯಂದ್ರಿಗೆ ಆಕ್ಸಿಡೆಂಟ್ ಆಗಿ ಕಾಲು ಕಟ್ಟಾಗಿದೆಯಂತೆ. ಅಯ್ಯೋ ದೇವ್ರೆ. ಈ ಥರ ಆಗುತ್ತೆ ಅಂತ ಮೊದಲೇನೆ ಗೊತ್ತಿತ್ತು ನನಗೆ. ಏನಮ್ಮ ಹೇಳ್ತಾ ಇದ್ದೀರಾ? ಈ ರೀತಿ ಆಗುತ್ತೆ ಅಂತ ಮುಂಚೆನೆ ಗೊತ್ತಿತ್ತಾ? ಹೇಗೆ ಗೊತ್ತಿತ್ತು ನಿಮಗೆ? ಈ ಮನೆಗೆ ಬಂದಾಗ್ಲೇ ಹೇಳ್ದೆ, ಬೆಳ್ಳಿ ಕೈಲಿ ಒಂದು ಲೋಟ ನೀರು ತಗೋಬಾರ್ದು ಅಂತ. ಇವ್ರು ಯಾರು ನನ್ನ ಮಾತು ಕೇಳಲಿಲ್ಲ. ನನ್ನ ಮನೆನೇ ಮುಳುಗಿಸ್ಬಿಟ್ಲು ಅನ್ನಿಸ್ತೋಳು. ಏನ್ರಮ್ಮ ನೀವು ಹೀಗೆ ಬಾಯಿಗೆ ಬಂದಂಗೆ ಮಾತಾಡ್ತಿದ್ದೀರಾ? ಯಾರ ಬಗ್ಗೆ ಮಾತಾಡ್ತಿದ್ದೀರಂತ ಸ್ವಲ್ಪ ಪರಿಜ್ಞಾನ ಇಟ್ಕೊಂಡು ಮಾತಾಡಿ. ಹರಿಣಿ, ನೀನು ಸ್ವಲ್ಪ ಸುಮ್ಮನೆ ಇರು. ಮಾತಾಡ್ಲಿ ಬಿಡಪ್ಪ, ಎತ್ತೋರ್ ಸಂಕಟ ಅವ್ರಿಗೆ ಹೆಂಗೆ ಗೊತ್ತಾಗಬೇಕು? ನೀವು ಪದೇ ಪದೇ ಬೆಳ್ಳಿ ಬಗ್ಗೆ ಮಾತಾಡ್ತಿದ್ದೀರಾ. ಅವಳಂತದ್ದು ಏನು ಮಾಡಿದಾಳೆ? ಹುಡುಗನ್ಗೆ ಆಕ್ಸಿಡೆಂಟ್ ಆಗೋದಕ್ಕೂ ಅವಳು ತಾಳಿ ಕೊಡೋದಕ್ಕೂ ಏನು ಸಂಬಂಧ? ಸಂಬಂಧ ಇದೆಯಪ್ಪ. ಮುಂಚೆ ಊರಲ್ಲಿ ನಾಟಿ ಮಾಡುವಾಗ ದೇವಸ್ಥಾನ ಓಪನ್ ಮಾಡಬೇಕಾದ್ರೆ ಬೆಳ್ಳಿ ಒಳ್ಳೆ ವಿಷಯದೆಲ್ಲ ಮುಂದೆ ಇರ್ತಿದ್ಲು. ಆದ್ರೆ ಈಗಿಲ್ವಲ್ಲ. ಈಗಂತದ್ದು ಏನಾಗಿದೆ ಅಂತ ಸ್ವಲ್ಪ ನೇರವಾಗಿ ಹೇಳ್ತೀರಾ? ಈಗ ಬೆಳ್ಳಿ ಎಲ್ರ ಪಾಲ್ಗೂ ಸತ್ತಿ ಹುಟ್ಟಿರೋಳು. ಸತ್ತು ವಾಪಸ್ ಬಂದಿರೋ ಬೆಳ್ಳಿಗೆ ದೋಷ ಅಂಟ್ಕೊಂಡಿದೆ.
ಆ ದೋಸೆ ಕಳಿವರೆಗೂ ಇವಳ ಕೈನಿಂದ ಏನೋ ತಗೊಂಡ್ರು ಕೆಟ್ಟದ್ದೇ ಆಗೋದು. ಶುಭ ಕಾರ್ಯಕ್ಕೆ ಹೋದ್ರೆ ಬೆಳ್ಳಿ ಮುಖ ನೋಡ್ಕೋಬೇಡ ಮುತ್ತಣ್ಣ. ನೀವು ಚೆನ್ನಾಗಿರ್ಬೇಕು ಅಂದರೆ ಬೆಳ್ಳಿನ ಮನೆಯಿಂದ ಹೊರಗೆ ಕಳಿಸ್ಬಿಡ್ರಿ. ನೀವೇನೇ ಹೇಳಿ ಬೆಳ್ಳಿನ ದೂರ ಕಳಿಸಿದ್ರೆ ಒಳ್ಳೇದು. ಸಾಕು. ನೀವು ಈ ಮನೆಗೆ ಬಂದಿರೋ ಅತಿಥಿಗಳು ವಯಸ್ಸಲ್ಲಿ ದೊಡ್ಡವರೇ ಇರ್ಬೋದು. ನಮ್ಮಂಥವ್ರಿಗೆ ತಿದ್ದಿ ಬುದ್ಧಿ ಹೇಳ್ಬೇಕು, ಒಪ್ಕೊಳ್ತೀನಿ. ಆದ್ರೆ ಈ ರೀತಿ ಮೂಢನಂಬಿಕೆಗಳನ್ನ ನಂಬೋದಲ್ಲ. ನಮ್ಮ ಮಾತಿಂದ ಯಾರಿಗೂ ಉಪಯೋಗ ಆಗದೆ ಇದ್ರೂ ಪರವಾಗಿಲ್ಲ, ಯಾರಿಗೂ ನೋವು ಕೊಡದೇ ಇದ್ರೆ ಸಾಕು. ಕ್ಷಮಿಸ್ಬಿಡಿ ಮುತ್ತಣ್ಣ, ಬುದ್ಧಿ ಇಲ್ದಿರ ಅವ್ರು ಏನೇನೋ ಮಾತಾಡ್ಬಿಟ್ರು. ಅದು ಬಿಡ್ರಿ, ಮೊದಲು ಹುಡುಗನ ಆರೋಗ್ಯ ಹೇಗಿದೆ ಅಂತ ವಿಚಾರಿಸೋಗಿ. ಏನಾದರೂ ಸಹಾಯ ಬೇಕಿದ್ರೆ ಫೋನ್ ಮಾಡಿ. ನೀವೊಂದು 50% ಅಷ್ಟು ಆ್ಯಕ್ಟಿಂಗ್ ಮಾಡ್ತೀರಾ, ಮಿಕ್ಕಿದ್ದು ನಾವು ಮಾಡಬೇಕಾಗುತ್ತೆ ಅಂತ ಅಂದ್ಕೊಂಡು. ಆದರೆ ನೀವು ನೋಡಿದ್ರೆ 150% ಅಷ್ಟು ಆ್ಯಕ್ಟಿಂಗ್ ಮಾಡಿದ್ದೀರಾ. ವೆರಿ ಗುಡ್ ಆ್ಯಕ್ಟ್. ಒಟ್ಟಿನಲ್ಲಿ ನಮ್ಮ ಮಳೆಯಂದ್ರಿಗೆ ನಂಬಿಕೆ ಬಂತಲ್ಲ, ಅಷ್ಟು ಸಾಕು. ಅದಕ್ಕೆ ಅಲ್ವೇನಪ್ಪ ಅವ್ರು ಕೇಳಿದಕ್ಕಿಂತ ಜಾಸ್ತಿ ಹಣ ಕೊಡ್ತಿರೋದು. ತಗೊಳ್ಳಿ, ಇದರಲ್ಲಿ ನಿಮ್ಮ ಮಗಳಿಗೆ ಮದುವೆಗೆ ಬೇಕಾಗಿರೋಷ್ಟು ಹಣ ಇದೆ. ತಗೊಂಡು ಅದ್ದೂರಿಯಾಗಿ ಮದುವೆ ಮಾಡಿ. ನಿಮ್ಮಿಂದ ತುಂಬ ಉಪಕಾರ ಆಯಿತು ಅಮ್ಮಾರೆ, ಬರ್ತೀವಿ. ನಾವೇನೇ ಪ್ಲ್ಯಾನ್ ಮಾಡಿದ್ರು ಅದು ಉಲ್ಟಾ ಆಗ್ತಿತ್ತು. ಅದಕ್ಕೆ ಈ ಸಲ ನಾನೇ ಉಲ್ಟಾ ಪ್ಲ್ಯಾನ್ ಮಾಡಿದ್ದೀನಿ. ಇದು ಹೋಗಿ ಸೀದಾ ಬೆಳ್ಳಿಗೆ ನಾಟ್ಕೊಳ್ಳುತ್ತೆ. ಬೆಳ್ಳಿ ಈಗಾಗಲೇ ಅರ್ಧ ಕುಸ್ತೋಗಿದ್ದಾಳೆ ಮಗಳೇ. ಇನ್ನೇನಿದ್ರು ಬೆಳ್ಳಿ ಕೈಗುಣ ಸರಿ ಇಲ್ಲ ಅಂತ ಊರಿನ ಜನಗಳ ಬಾಯಲ್ಲಿ ಬರಬೇಕಷ್ಟೆ. ನಮಗೂ ಅದೇ ಬೇಕಾಗಿರೋದಲ್ವಾಪ. ನಡೀರಿ, ಮನೇಲಿ ಏನು ನಡೀತಿದೆ ಅಂತ ಹೋಗಿ ನೋಡೋಣ. ಏನೋ ಮಾತಾಡಬೇಕು ಅಂತ ಹೇಳಿ ಕಳ್ಸಿದ್ರಂತೆ, ಏನು ವಿಷಯ? ಅವ್ರು ಆಡಿದ ಮಾತಿಂದ ಈ ಮನಸ್ಸಿಗೆ ಭಾಳ ನೋವಾಗಿದೆ ಅಂತ ನನಗೆ ಗೊತ್ತು. ಇಷ್ಟೆಲ್ಲ ನಡೆದ ಮೇಲೆ ಅದಕ್ಕೆ ಪರಿಹಾರ ಹೇಳಿದರೆ ಚೆನ್ನಾಗಿರಲ್ಲ ಅಂತ ಮನೆಗೆ ವಾಪಸ್ ಬಂದೆ. ಪರಿಹಾರನ? ಪರಿಹಾರದ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ ಅದು ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಬೆಳ್ಳಿಗೆ ದೋಷ ಇರೋದು ನಿಜ. ಬೆಳ್ಳಿ ತೀರ್ಕೊಂಡಿದ್ದಾಳೆ ಅಂತ ತಿಳಿದು ಇನ್ನೊಂದು ಶವಕ್ಕೆ ಕೊಳ್ಳಿ ಇಟ್ಟಿದ್ದೀರ. ಅವಳ ಹೆಸರು, ನಕ್ಷತ್ರ, ಗೋತ್ರ ಇವೆಲ್ಲವೂ ಸಂಬಂಧಪಟ್ಟಿದ್ದೆ. ನೀವೇ ಅವಳ ಅಂತ್ಯ ಸಂಸ್ಕಾರ ಮಾಡಿದ್ರಿಂದ ಬೆಳ್ಳಿಗೆ ಪ್ರೇತ ದೋಷ ಉಂಟಾಗಿದೆ. ಬೆಳ್ಳಿಗೆ ಪ್ರೇತ ದೋಷ ಆಗಿರೋದ್ರಿಂದ ಒಂದಷ್ಟು ಎಚ್ಚರ ವಹಿಸಿ ಪೂಜೆ ನಡೆಸಬೇಕಮ್ಮ. ಈ ಪರಿಹಾರಕ್ಕೆ ಸುಮಾರು 3 ದಿನ ಬೇಕು. ದಿನಕ್ಕೆ ಒಂದರಂತೆ 3 ಪರಿಹಾರ ಮಾಡಬೇಕು. ಮೊದಲನೇ ಪರಿಹಾರ ಏನಂದರೆ ಕಲ್ಯಾಣಿಯಿಂದ ನೀರು ತಂದು ನಂತರ ಭಕ್ತಿಯಿಂದ ಪೂಜೆ ಮಾಡಿ ಅಭಿಷೇಕ ಮಾಡಬೇಕು. ಎರಡನೇ ಪರಿಹಾರ ಏನಂದರೆ ಬೆಳ್ಳಿಗೆ ತುಲಾಭಾರ ಮಾಡಬೇಕಾಗಿದೆ. ಹಣ ವಸ್ತು ಏನನ್ಸುತ್ತೋ ಅದನ್ನು ದೇವ್ರ ಕಾಣಿಕೆಯಾಗಿ ಕೊಡಬೇಕು. ಮೂರನೇ ಪರಿಹಾರ ಏನಂದರೆ ಬೆಳ್ಳಿ ಇಷ್ಟು ದಿನ ಮಡಿಲಿದ್ದು ಕಲ್ಯಾಣಿ ನೀರಿನಿಂದ ಅಭಿಷೇಕ ಮಾಡಿಸ್ಕೊಂಡು ನಂತರ ತನ್ನ ಕೈಯಾರ ಪ್ರಸಾದ ಮಾಡಿ ಊರಿನ ಜನರಿಗೆ ಕೊಡಬೇಕು. ಅವರು ಪ್ರಸಾದ ಸೇವಿಸಿದ ಮೇಲೆ ಮನಸಾರ ಆಶೀರ್ವದಿಸಿ ಕನಕಾಭಿಷೇಕ ಮಾಡಬೇಕು. ಇಷ್ಟು ಪೂಜೆಗಳು ಅಡೆತಡೆಯಿಂದ ನಡೆದ್ರೆ ಬೆಳ್ಳಿಗೆ ಇದೆಲ್ಲ ಪರಿಹಾರ ಆಗಿದೆ ಅಂತ ಅರ್ಥ. ಒಂದು ವೇಳೆ ಈ ಪೂಜೆಗೆ ಅಡೆತಡೆ ಆದರೆ ಬೆಳ್ಳಿಗಂಟಿರೋ ದೋಷ ಯಾವ ಜನ್ಮಕ್ಕೂ ಹೋಗೋದಿಲ್ಲ.